ಸಸ್ಯ ಆಹಾರ ಅಥವಾ ಸಸ್ಯ ಆಹಾರ ಪದ್ಧತಿ ಆರೋಗ್ಯಕರ, ಬಟ್ ಯಾವುದೇ ಬೇರೆ ಆಹಾರ ಪದ್ಧತಿ ಸರಿಯಲ್ಲ ಅನ್ನೋ ಒಂದು ಕನ್ಕ್ಲೂಷನ್ಗೆ ಈಗಿಂದಲೇ ಬಂದಿದ್ದೀವಿ. ಅದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಸ್ಯ ಆಹಾರ ಪದ್ಧತಿ ಅಂತ ಅಂದ್ರೆ ಏನು? ನಾವು ಬರೀ ಸಸ್ಯ ಆಧಾರಿತ ಆಹಾರವನ್ನು ಸೇವನೆ ಮಾಡ್ತಾ ಬರ್ತೀವಿ, ಅದು ಸಸ್ಯ ಆಹಾರ ಪದ್ಧತಿ ಅಂತ ಹೇಳ್ತೀವಿ. ಅದು ನಾವು ಸೊಪ್ಪು, ತರಕಾರಿ, ಧಾನ್ಯ, ಸಿರಿಧಾನ್ಯ ಅಥವಾ ಕಾಳು, ಬೇಳೆ, ಇದನ್ನು ನಾವು ದ್ವಿದಳ ಧಾನ್ಯ ಅಂತಲೂ ಕರಿತೀವಿ. ಈಗ ಎಣ್ಣೆ ಕಾಳುಗಳು, ನಟ್ಸ್, ಈ ಡ್ರೈ ಫ್ರೂಟ್ಸ್ ಇವೆಲ್ಲದೂ ಕೂಡ ಸಸ್ಯ ಆಧಾರಿತ ಆಹಾರ ಆಗಿರುತ್ತೆ. ಈಗ ಕೆಲವೊಬ್ರು ನೀವು ಕೇಳಿರಬಹುದು ವೇಗನ್ ಡಯಟ್ ಅಂತಲೂ ಮಾಡ್ತಾರೆ. ಇದು ಸಸ್ಯ ಆಧಾರಿತ, ಕಂಪ್ಲೀಟ್ಲಿ ಆಧಾರಿತ ಆಹಾರ ಆಗಿರುತ್ತೆ. ಯಾವುದೇ ಥರ ಈಗ ಪ್ರಾಣಿಗಳಿಂದ ಬಂದ ಅದರಲ್ಲಿ ಬೈ ಪ್ರಾಡಕ್ಟ್ಸ್ ಅಂತನಾದ್ರೂ ಹೇಳ್ತೀವಿ, ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಉಪಯೋಗಿಸೋದಿಲ್ಲ. ಅದನ್ನು ನಾವು ವೇಗನ್ ಡಯಟ್ ಅಂತಲೂ ಕರೀತಾರೆ. ಸೊ ಈಗ ನಾವು ಸಸ್ಯ ಆಧಾರಿತ ಆಹಾರದಲ್ಲಿ ಅಂದರೆ ಪ್ರಾಣಿಯ ಮೂಲ, ಈ ಮಾಂಸಾಹಾರ ಆಹಾರ ಆಗಿರಬಹುದು ಅಥವಾ ಡೈರಿಯ ಉತ್ಪನ್ನ, ಈಗ ಹಸುವಿನ ಹಾಲು ಅಥವಾ ಮೊಸರು, ಮಜ್ಜಿಗೆ, ಈ ಥರದ್ದು ಯಾವುದೇ ಕೂಡ ಸೇವನೆ ಮಾಡ್ತಾ ಇರಲ್ಲ. ಇದನ್ನು ಸಸ್ಯ ಆಧಾರಿತ ಆಹಾರ ಪದ್ಧತಿ ಅಂತಲೂ ಕರಿತೀವಿ. ಈ ಸಸ್ಯ ಆಹಾರ ಪದ್ಧತಿ ನಾವು ಫಾಲೋ ಮಾಡಿದ್ರೆ ಆರೋಗ್ಯಕರ ಅಂತ ನಾವು ತುಂಬ ಜನ ತಿಳ್ಕೊಂಡಿದ್ವಿ. ಆದರೆ ನಾವು ಇನ್ನೂ ಒಂದು ತಿಳ್ಕೋಬೇಕು, ನಮ್ಮ ದೇಹಕ್ಕೆ ಬಹುಮುಖ್ಯ ಪಾತ್ರ ವಹಿಸೋದು ಪೋಷಕಾಂಶ. ಯಾವಾಗ ನಾವು ಒಂದೇ ಆಹಾರ ಪದ್ಧತಿನ ಸೇವನೆ ಮಾಡ್ತಾ ಹೋಗ್ತೀವಿ, ಆವಾಗ ಪೋಷಕಾಂಶಗಳ ಕೊರತೆ ಕೂಡ ಆಗ್ತಾ ಹೋಗುತ್ತೆ ನಮಗೆ. ಈಗ ನಾನು ವೇಗನ್ ಡಯಟ್ ಅಂತ ಹೇಳಿದೆ, ಈಗ ನಾನ್ ವೆಜ್ ಡಯಟ್ ಕೂಡ ಇರುತ್ತೆ. ಅಂದರೆ ಯಾರು ಮಾಂಸಾಹಾರನ ಸೇವನೆ ಮಾಡ್ತಾ ಇರ್ತಾರೆ, ಈಗ ಮೊಟ್ಟೆ ಆಗಿರ್ಬೋದು, ಕೋಳಿ ಮಾಂಸ, ಮೀನು ಅಥವಾ ರೆಡ್ ಮೀಟ್ಸ್ ಅಂತ ಹೇಳ್ತೀವಿ, ಕೆಂಪು ಮಾಂಸ, ಇವುಗಳ ಸೇವನೆ ಕೂಡ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಈಗ ವೆಜಿಟೇರಿಯನ್ ಸೇವನೆ ಕೂಡ ಮಾಡ್ತಾ ಇರ್ತಾರೆ. ಈಗ ಸಸ್ಯ ಆಧಾರಿತ ಆಹಾರನ ಸೇವನೆ ಮಾಡ್ತಾ ಇರ್ತಾರೆ. ಈಗ ಅವರು ನಾನ್ ವೆಜ್ ತಿನ್ನೋದ್ರಿಂದನೇ ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ ಅನ್ನೋದು ಕೂಡ ತಪ್ಪು. ಯಾಕೆ ಅಂತಂದ್ರೆ ಮಾಂಸ ಆಧಾರಿತ ಆಹಾರದಲ್ಲೂ ಕೂಡ ನಮ್ಮ ದೇಹಕ್ಕೆ ಬೇಕಂತ ಅಗತ್ಯವಾದ ಪೋಷಕಾಂಶ ಕೂಡ ಇರುತ್ತೆ. ಆದರೆ ನಾವು ಯಾವುದೇ ಆಹಾರವನ್ನು ಕೂಡ ಯಥೇಚ್ಛವಾಗಿ ತಗೋಬಾರ್ದು. ಈ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅದು ಉತ್ತಮವಾಗಿರುತ್ತದೆ. ಈಗ ವೆಜಿಟೇರಿಯನ್, ಈಗ ಸಸ್ಯ ಆಧಾರಿತ ಆಹಾರ ಮತ್ತು ನಾನ್ ವೆಜಿಟೇರಿಯನ್, ಈಗ ನಾನ್ ವೆಜ್ ಆಹಾರ, ಮಾಂಸ ಆಹಾರ ಪದ್ಧತಿ, ಇದರಲ್ಲಿ ವ್ಯತ್ಯಾಸಗಳು ಏನೇನಿರುತ್ತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಈ ಸಸ್ಯ ಆಧಾರಿತ ಆಹಾರ ಏನಂದ್ರೆ ಯಥೇಚ್ಛವಾದ ಶುಗರಿನ ಅಂಶ ಒಳಗೊಂಡಿರೋ ಅಥವಾ ಕಾರ್ಬೋಹೈಡ್ರೇಟ್ಸ್ ಒಳಗೊಂಡಿರುತ್ತೆ. ಯಾಕೆಂದ್ರೆ ನೀವು ನೋಡಿರಬಹುದು, ಈಗ ಅಕ್ಕಿ, ರಾಗಿ, ಜೋಳ, ಊದ್ಲು, ಬರಗು, ಇವನ್ನೆಲ್ಲ ನೀವು ಧಾನ್ಯ ಅಥವಾ ಸಿರಿಧಾನ್ಯ, ಕಾಳು, ಬೇಳೆಗಳೆಲ್ಲ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಇವಾಗ ನೀವು ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲ ಅಥವಾ ಮಧುಮೇಹ ಹೊಂದಿರೋರು ಈಗ ರೈಸ್ ತಿಂದ್ರೆ ಶುಗರ್ ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಶುಗರಿನ ಅಂಶ ಯಥೇಚ್ಛವಾಗಿರುತ್ತೆ. ಅದೇ ನಾವು ನಾನ್ ವೆಜ್, ಮಾಂಸ ಆಹಾರ ಪದ್ಧತಿಯಲ್ಲಿ ನೋಡಿದಾಗ ಯಾರು ಮಾಂಸ ಸೇವನೆ ಮಾಡ್ತಾ ಇರ್ತಾರೆ, ಈ ಮಾಂಸ ಆಹಾರ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಅಂಶ ಇರಲ್ಲ. ಯಾವುದೇ ಒಂದು ನಾನ್ ವೆಜ್ ನಾವು ಯೂಸ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ ಅಂಶ ಅಥವಾ ಶುಗರಿನ ಅಂಶ ಯಾವ ಕಾರಣಕ್ಕೂ ಇರಲ್ಲ. ಇದು ಯಥೇಚ್ಛವಾಗಿ ಪ್ರೋಟೀನ್ ಹೊಂದಿರುತ್ತೆ, ಹಾಗೆ ಫ್ಯಾಟ್ನ ಆಧಾರ ಮೂಲ ಕೂಡ ಆಗಿರುತ್ತೆ. ಈಗ ಸಸ್ಯ ಆಹಾರ ಪದ್ಧತಿಯಲ್ಲಿ ಬಂದಾಗ ಇದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಈಗ ನಾರಿನಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಒಂದು ನಮ್ಮ ದೇಹದಲ್ಲಿ ಫ್ಯಾಟ್ ಕನ್ವರ್ಷನ್ ಪರ್ಸೆಂಟೇಜ್ ಇರಲ್ಲ, ಇದು ಜೀರ್ಣಕ್ರಿಯೆಯನ್ನು ನಿಧಾನವಾಗಿ ಮಾಡಿಸುತ್ತೆ. ಹಾಗೆ ಈ ಸಸ್ಯ ಆಹಾರದ ಈಗ ಮಲಬದ್ಧತೆ ಅಥವಾ ಯಾವುದೇ ಥರ ನಮಗೆ ಹೊಟ್ಟೆ ಅಜೀರ್ಣ ಸಮಸ್ಯೆ, ಈ ಥರದ್ದು ಯಾವುದೇ ಥರ ತೊಂದರೆಗಳು ಬರಲ್ಲ. ಯಾಕಂದರೆ ಇದರಲ್ಲಿ ನಾರಿನಂಶ ಇರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ನಿಮ್ಮ ದೇಹದಿಂದ ಯಾವುದೇ ವೇಸ್ಟ್ ಇದನ್ನು ಹೊರಗೆ ಹಾಕೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಮಾಂಸ ಆಧಾರಿತ ಆಹಾರದಲ್ಲಿ ಏನಾಗುತ್ತೆ, ನಾರಿನಂಶ ಇರಲ್ಲ. ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಾನು ನಾನ್ ವೆಜ್ ತಿಂದೆ ಅಥವಾ ಚಿಕನ್ ತಿಂದೆ, ನನಗೆ ಮೋಷನ್ ಕಾನ್ಸ್ಟಿಪೇಷನ್ ಆಗಿದೆ, ಮಲಬದ್ಧತೆ ತೊಂದರೆ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಅಂದರೆ ಇದರಲ್ಲಿ ನಾರಿನಂಶ ಇರಲ್ಲ. ಈಗ ನಾವು ಬರೀ ಮಾಂಸಾಹಾರ ಸೇವನೆ ಮಾಡಿದ್ರೆ ಈಗ ನಮಗೆ ಹೇಳ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು, ಪೈಲ್ಸ್, ಈ ಥರದ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ದೇಹಕ್ಕೆ ನಾರು ಕೂಡ ಅವಶ್ಯಕವಾಗಿರುತ್ತದೆ. ಹಾಗೆ ನಮಗೆ ಪ್ರೋಟೀನ್ ಮೂಲ, ಈಗ ಸಸ್ಯ ಆಧಾರಿತ ಆಹಾರದಲ್ಲೂ ಕೂಡ ಪ್ರೋಟೀನ್ ಅಂಶ ಇರುತ್ತೆ, ಮಾಂಸ ಆಧಾರಿತ ಆಹಾರದಲ್ಲೂ ಕೂಡ ಪ್ರೋಟೀನ್ ಅಂಶ ಇರುತ್ತೆ. ಇದನ್ನು ನಾವು ಎರಡು ಕ್ಯಾಟಗರೈಸ್ ಮಾಡ್ತೀವಿ. ಯಾವಾಗ ನಾವು ಸಸ್ಯ ಆಧಾರಿತ ಆಹಾರದಲ್ಲಿ ಪ್ರೋಟೀನ್ ತಗೊಳ್ತೀವಿ, ಪ್ರೋಟೀನ್ ಇರುತ್ತೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ ಯಥೇಚ್ಛವಾದ ಸ್ವಲ್ಪ, ಈಗ ಯಾವುದೇ ಒಂದು ಫುಡ್ ನಾವು ಸ್ವಲ್ಪ ಕ್ವಾಂಟಿಟಿ ತಗೊಂಡ್ರೆ ಯಥೇಚ್ಛವಾದ ಪ್ರೋಟೀನ್ ಇದರಲ್ಲಿ ಕಂಡು ಬರಲ್ಲ. ಅಂದರೆ ಮಾಡ್ರೇಟ್ ಪ್ರೋಟೀನ್ ಇದರಲ್ಲಿ ಸಸ್ಯ ಆಧಾರಿತ ಆಹಾರದಲ್ಲಿ ಇರುತ್ತೆ. ಹಾಗೆ ನಾವು ನಾನ್ ವೆಜ್ ಬಂದಾಗ ನಾನ್ ವೆಜ್ಜಲ್ಲಿ ಯಥೇಚ್ಛವಾದ ಬಯಾಲಜಿಕಲ್ ಹೈ ಪ್ರೋಟೀನ್ ಅಂತ ಹೇಳ್ತೀವಿ. ಇದು ನಮ್ಮ ದೇಹ ಬೇಗನೆ ಅಬ್ಸಾರ್ವ್ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾಗಿ
ನೀವು ಎರಡೂ ಕೂಡ ಪ್ರೋಟೀನ್ಸ್ನ ಉಪಯೋಗಿಸೋದು ಒಳ್ಳೆಯದೇ. ಈಗ ನಾನು ನಾನ್ ವೆಜ್ ಉಪಯೋಗಿಸ್ತಾ ಇದ್ದೀನಿ, ಎವ್ರಿ ಡೇ ನಿಮಗೆ ನಾನ್ ವೆಜ್ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಕಾಳು ಬೇಳೆದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ನಟ್ಸ್ ಸೀಡ್ಸಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಇದನ್ನು ನೀವು ಸೇವನೆ ಮಾಡಬಹುದು. ಹಾಗೆ ನಮಗೆ ಈಗ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸು ಸಸ್ಯ ಆಧಾರಿತ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನಂದರೆ ನಮ್ಮ ದೇಹದಲ್ಲಿ ವೇಸ್ಟ್ ಅಥವಾ ಆಕ್ಸಿಡೇಟಿವ್ ಸ್ಟ್ರೆಸ್ ಕಾಸ್ ಮಾಡೋ ಏನೇ ಸಬ್ಸ್ಟೆನ್ಸಸ್ ಇದ್ರೂ ನಮ್ಮ ದೇಹದಿಂದ ಹೊರಗೆ ಇದನ್ನು ಹಾಕಲು ಕೂಡ ಸಹಾಯ ಮಾಡ್ತಾ ಹೋಗುತ್ತೆ. ಆದರೆ ನಮ್ಮ ನಾನ್ ವೆಜ್ ಮಾಂಸ ಆಧಾರಿತ ಆಹಾರದಲ್ಲಿ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಸಬ್ಸ್ಟೆನ್ಸಸ್ ತುಂಬ ಕಮ್ಮಿ ಇರೋದ್ರಿಂದ ನೀವು ವೆಜಿಟೇರಿಯನ್ ಸೋರ್ಸ್ ಮೇಲೆ ಡಿಪೆಂಡ್ ಕೂಡ ಇದರಲ್ಲಿ ಆಗಬೇಕಾಗತ್ತೆ. ಹಾಗೆ ಈಗ ಸಸ್ಯ ಆಧಾರಿತ ಆಹಾರದಲ್ಲಿ ಏನಾಗುತ್ತೆ ಅಂದರೆ ಈ ವೈಟಮಿನ್ B12 ಅಂತ ಹೇಳ್ತೀವಿ ಡೆಫಿಷಿಯನ್ಸೀಸ್, ಯಾರು ಬರೀ ಸಸ್ಯ ಆಹಾರ ಸೇವನೆ ಮಾಡ್ತಾ ಬರ್ತಿರೋ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕಾಸ್ ಆಗ್ತಾ ಬರುತ್ತೆ. ಈಗ ವಿಟಮಿನ್ B12 ಡೆಫಿಷಿಯನ್ಸಿ, ಐರನ್ ಡೆಫಿಷಿಯನ್ಸಿ ಅಥವಾ ವಿಟಮಿನ್ D ಡೆಫಿಷಿಯನ್ಸಿ ಈ ಥರ ಕಾಸ್ ಆಗ್ತಾ ಬರುತ್ತೆ. ಯಾಕೆಂದರೆ ಸಸ್ಯ ಆಧಾರಿತ ಆಹಾರದಲ್ಲಿ ವೈಟಮಿನ್ B12 ಸೋರ್ಸ್ ತುಂಬ ಕಮ್ಮಿ ಇದೆ. ಒಂದು ಸೋಯಾಬೀನು, ಸೋಯಾ ಪ್ರಾಡಕ್ಟ್ಸ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಬಿಟ್ಟರೆ ಇನ್ಯಾವ ಆಧಾರಿತ ವಿಟಮಿನ್ B12 ಇರಲ್ಲ. ಆದರೆ ನಾವು ಮಾಂಸ ಆಹಾರ ಪದ್ಧತಿಯಲ್ಲಿ ಬಂದಾಗ ಈ ವಿಟಮಿನ್ B12 ಆಗಿರಲಿ ಅಥವಾ ಈಗ ಎಗ್ಗಲ್ಲಿ ವಿಟಮಿನ್ D ಮತ್ತು B12 ಎರಡೂ ಕೂಡ ಇರುತ್ತೆ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಬೇಕಾದ ನ್ಯೂಟ್ರಿಷನ್ ಪೋಷಕಾಂಶಗಳು ನಿಮಗೆ ಸರಿ ಹೋಗ್ತಾ ಅಂದರೆ ನಿಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಮಾಡೋಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ವಿಟಮಿನ್ B12ಗೋಸ್ಕರ ಮಾಂಸ ಆಧಾರಿತ ಸೇವನೆ ಕೂಡ ಸ್ವಲ್ಪ ಮಾಡೋದ್ರಿಂದ ಉತ್ತಮ ಕೂಡ ಆಗಿರುತ್ತೆ. ಹಾಗೆ ನಿಮಗೆ ಪ್ರತಿನಿತ್ಯ ನಾವು ಸೇವನೆ ಮಾಡಬೇಕಾದ್ರೆ ನೀವು ಸಸ್ಯ ಆಧಾರಿತ ಆಹಾರನೂ ಸೇವನೆ ಮತ್ತು ಮಾಂಸ ಆಧಾರಿತ ಆಹಾರನೂ ಸೇವನೆ ಮಾಡಬಹುದು. ಆದರೆ ಯಾವ ಥರ ಸಮತೋಲಿತವಾಗಿ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ನೀವು ಡಿಸೈನ್ ಮಾಡ್ಕೋಬೇಕಾಗತ್ತೆ. ಈಗ ಫೈಬರ್ ಬೇಕು ಅಂದರೆ ನೀವು ಸ್ವಲ್ಪ ತರಕಾರಿನ ಸೇವನೆ ಮಾಡಬೇಕು. ಪ್ರೋಟೀನ್ ಚೆನ್ನಾಗಿರಬೇಕು, ವೈಟಮಿನ್ B12 ಅಂದರೆ ನೀವು ಪ್ರತಿದಿನ ನಾನ್ ವೆಜ್ ತಿನ್ನಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇರಲಿ, ನಿಮಗೆ ಯಾವಾಗ ಆಗುತ್ತೋ ಆವಾಗ ಸೇವನೆ ಮಾಡಿ. ಅದು ಬ್ಯಾಲೆನ್ಸ್ ಆಗಿ ಸಮತೋಲಿತವಾಗಿ ಸೇವನೆ ಮಾಡಬೇಕು. ಬರೀ ಈಗ ನಾನ್ ವೆಜ್ಜೇ ತಿನ್ನೋದು ಅಥವಾ ಮಾಂಸ ಆಧಾರಿತ ಆಹಾರನೇ ತಿನ್ನೋದು ಅಥವಾ ಬರೀ ಸಸ್ಯ ಆ ಥರದ್ದು ಯಾವುದೇ ಕೂಡ ನೀವು ಫೋಕಸ್ ಮಾಡೋಕೆ ಹೋಗ್ಬಿಡಿ. ಯಾಕೆಂದರೆ ಸಸ್ಯ ಆಧಾರಿತ ಆಹಾರನೂ ಕೂಡ ನಮ್ಮ ದೇಹಕ್ಕೆ ಉಪಯೋಗಕರವಾಗಿದೆ, ಮಾಂಸ ಆಧಾರಿತ ಆಹಾರ ಕೂಡ ಉಪಯೋಗವಾಗಿರುತ್ತೆ. ಆದರೆ ನಾವು ಎಷ್ಟು ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದು ನೀವು ತಿಳ್ಕೊಂಡು ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಹಾಗಂತ ಯಾವುದೇ ಸಸ್ಯ ಆಧಾರಿತ ಆಹಾರನೇ ನಾವು ಡಿಪೆಂಡ್ ಮಾಡಬೇಕು ಅಂತಿಲ್ಲ. ಈಗ ಕೆಲವೊಬ್ಬರು ಬರೀ ಸಸ್ಯ ಆಹಾರ ಆಧಾರಿತ ಸೇವನೆ ಮಾಡ್ತಾ ಇರ್ತಾರೆ, ನಾನ್ ವೆಜ್ ಅಥವಾ ಮಾಂಸಾಹಾರನ ಯಾವುದೇ ಕಾರಣಕ್ಕೂ ತಗೊಳ್ತಾ ಇರಲ್ಲ. ಅಂಥವರು ನಿಮಗೆ ಈಗ ನಾನು ವಿಟಮಿನ್ B12 ಯಾವುದ್ರಲ್ಲಿದೆ, ವಿಟಮಿನ್ D ಯಾವುದ್ರಲ್ಲಿ ಇರುತ್ತೆ ಅಂತ ಸ್ಪೆಸಿಫಿಕಲಿ ನೀವು ನೋಡಿ ಕನ್ಸಂಪ್ಷನ್ ನೀವು ಮಾಡಲೇಬೇಕಾಗತ್ತೆ. ಯಾಕೆ ಅಂದರೆ ಸಸ್ಯ ಆಧಾರಿತ ಆಹಾರ ಪದ್ಧತಿ ಯಾರು ಫಾಲೋ ಮಾಡ್ತಿರ್ತಾರೋ ಅವರಿಗೆ ಈ ಪೋಷಕಾಂಶಗಳ ಡೆಫಿಷಿಯನ್ಸಿ ಏನಿದೆ ಯಥೇಚ್ಛವಾಗಿ ಕಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಸಪ್ಲಿಮೆಂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ವಿಟಮಿನ್ B12, D ಹಾಗೆ ಮಲ್ಟಿವಿಟಾಮಿನ್ ಈ ಥರ ಸಪ್ಲಿಮೆಂಟ್ಸ್ ಕೊಡೋಕ್ಕೆ ಶುರುವಾದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ನೀವು ಆಹಾರದಿಂದ ನೀವು ಪೋಷಕಾಂಶ ಕೊಡಲಿಲ್ಲ ಅಂದರೆ ನಾವು ಬೇರೆ ಸೋರ್ಸಿಂದ ನಾವು ಕೊಡಬೇಕಾಗತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಆಹಾರ ಪದ್ಧತಿನ ಫಾಲೋ ಮಾಡ್ತಾ ಇದ್ದರೆ ನೀವು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಆ ಆಹಾರನ ತಗೊಳ್ಳೋದು ಉತ್ತಮ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಸಸ್ಯ ಆಧಾರಿತ ಆಹಾರದ ಬಗ್ಗೆ ತಿಳಿಸ್ಕೊಟ್ಟೆ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.